ಮದಿಕೇರಿ ನಾಯಕ ಜಿಲ್ಲೆ ಮತ್ತು ಗಂಡೆಮೆಟ್ಟಿನ ಜಿಲ್ಲೆಗೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಬೇಕು. ದೇಶದ ನರೇಂದ್ರ ಮೋದಿಜಿಯವರು ಶಕ್ತಿಯನ್ನು ತುಂಬಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಮದಿಕೇರಿ ನಾಯಕ ಜಿಲ್ಲೆ ಜನರು ಏನು ತೀರ್ಮಾನವನ್ನು ತಗೊಂತಾರೋ, ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಜನರು ತೀರ್ಮಾನವನ್ನು ತಗೊಂಡು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಎಲ್ಲ ರೀತಿಯಲ್ಲಿ ಗೆಲ್ಲುವಂತ ಕೆಲಸ ಮಾಡ್ತಾರ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ನಾಮಧಾರಿಗಳು ಮತ್ತು ಕಾಮಧಾರಿಗಳು ಅಂದ್ರಿಗಿನ ನಾಮಧಾರಿಗಳು ಅಂದ್ರೆ ಯಾರು ಗೊತ್ತಲ್ಲ, ಇವತ್ತು ಕಾಂಗ್ರೆಸ್ ನಾಯಕರಂತ ರಾಹುಲ್ ಗಾಂಧಿ ಅವರು ನಾಮಧಾರಿಗಳು. ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ನಾಮಧಾರಿಗಳು, ಇವತ್ತು ಮೋದಿಜಿಯವರೆಲ್ಲರಿಗೂ ಕಾಮಧಾರಿಗಳು. ನಿನ್ನೆ ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದೇ ಜಾತಿಗೆ ಸೀಮಿತ ಆದಂತಹ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು, ಒಂದು ಕೋಮಕ್ಕೆ ಸೀಮಿತ ಆದಂತಹ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು, ಒಂದು ಜಾತಿಯ ಜನರನ್ನು ಸೆಳೆಯಬೇಕನ್ನಂತ ಪ್ರಣಾಳಿಕೆಯನ್ನು ಕೊಟ್ಟರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನ್ಯ ಅಮಿತ್ ಶಾ ಅವರು, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಿನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಭಾರತ ದೇಶದ ಐಕ್ಯತೆ ಮತ್ತು ಭದ್ರತೆಗೋಸ್ಕರವಾಗಿ ಈ ದೇಶದಲ್ಲಿದ್ದಂತ ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಬಡವ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಬೇಕಾದಂತ ಪ್ರಣಾಳಿಕೆ ಕೊಟ್ಟಂತ ಏಕೈಕ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶಕ್ಕೋಸ್ಕರವಾಗಿ 5 ವರ್ಷಗಳ ಕಾಲ ದುಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ 72 ವರ್ಷಗಳ ಭಾರತ ಒಂದು ಕಡೆ ಆದ್ರೆ, ಇವತ್ತು 5 ವರ್ಷಗಳ ಭಾರತ ಒಂದು ಕಡೆ ಆದ್ರೆ 72 ವರ್ಷಗಳ ಭಾರತ ಹೆಂಗಿತ್ತು, 5 ವರ್ಷಗಳ ಭಾರತ ಹೆಂಗಿದೆ ಅಂತ ತಾವೆಲ್ಲರೂ ಕೂಡ ಸಮತೋಲನ ಮಾಡಿ ನೋಡ್ಕೋಬೇಕಾಗಿದೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 5 ವರ್ಷಗಳ ಕಾಲ 24 ತಾಸು ನಾನು ಸಿದ್ದೇಶಣ್ಣವರು ಕೂಡ ಅವ್ರ ಜೊತೆ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ವಿ. ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. 24 ತಾಸು ಒಂದು ದಿನ ಕೂಡ ರೆಸ್ಟ್ ಇಲ್ಲದಂತೆ, ಒಂದು ತಾಸು ಕೂಡ ಜ್ವರ ಬಂದಿದೆ, ನೆಗಡಿ ಬಂದಿದೆ ಅಂತೇಳಿ ಒಂದು ರೀತಿ ಕೂಡ ವಿಶ್ರಾಂತಿ ಪಡ್ಕೊಳ್ಳಾದಂತೆ ದೇಶಕ್ಕೋಸ್ಕರ 24 ತಾಸು ದುಡಿದಂತ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಒಂದು ಯೋಚನೆ ಮಾಡಿ, ಎಲ್ಲ ಒಂದು ಕಡೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ರಾಹುಲ್ ಗಾಂಧಿ ಅವರು ಏನು ಸಂವಾದನೆ ಮಾಡ್ತಾ ಇದಾರ, ಈ ದೇಶದಲ್ಲಿದ್ದಂತ ಜನರೆಲ್ಲರೂ ಕೂಡ ಮೋದಿ 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 ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಕಾಂಗ್ರೆಸ್ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸಂಬೋಧನೆ ಮಾಡ್ತಾರ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಚೌಕಿದಾರಲ್ಲ, ಈ ದೇಶದ ಕಾವಲುಗಾರಲ್ಲ, ಅವರು ಚೋರ್ ಅಂತ ಸಂಬೋಧನೆ ಮಾಡ್ತಾರ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾನು ಒಂದು ಸವಾಲನ್ನು ಹಾಕ್ತಾ ಇದ್ದೀನಿ. ಈ ದೇಶದಿಂದ ಪ್ರತಿಯೊಬ್ಬ ವ್ಯಕ್ತಿ, ಈ ದೇಶದಲ್ಲಿದ್ದ 125 ಕೋಟಿ ಜನಸಂಖ್ಯೆ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಚೌಕಿದಾರಲ್ಲ, ಈ ದೇಶದ ಶೇರ್ ಅನ್ನು ಮಾಡ್ಕೋಬೇಕು. ಏನಿವತ್ತು ರಾಹುಲ್ ಗಾಂಧಿ ಅವರೇ, ಏನು ನಿಮ್ಮ ತಾಕತ್ತು ಇವತ್ತು? ಏನು ಗಾಂಧಿ ಅನ್ನೋಂತ ಹೆಸರು ಹಿಡ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧಿ ಅವರು ತಂದುಕೊಟ್ರು. ಆ ಗಾಂಧಿ ಹೆಸರನ್ನು ಹಿಡ್ಕೊಂಡು ಏನು ಬಡಾಯಿ ಕುಚ್ಕೊಂತ ಇದ್ರು. ನಿಮಗೆ ತಾಕತ್ತಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ತಾಕತ್ತಿದ್ರೆ ಗಾಂಧಿ ಹೆಸರನ್ನು ತೆಗೆದು ಚುನಾವಣೆ ಬನ್ನಿ ನೋಡೋಣ. ಗಾಂಧಿ ಹೆಸರನ್ನು ತೆಗೆದು ಚುನಾವಣೆ ಬನ್ನಿ. ಗಾಂಧಿ ಹೆಸರು ತೆಗೆಯಕ್ಕೆ ನಿಮಗೆ ತಾಕತ್ತಿಲ್ಲ. ಕೇವಲ ಬಂಗಾಳ ಚಮಚದಲ್ಲಿ ಇವತ್ತು ಬಂಗಾಳ ಚಮಚದಲ್ಲಿ ಊಟ ಮಾಡಂತವರು ಗಾಂಧಿ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು, ವಾಲ್ಮೀಕಿ ಅವರ ಹೆಸರು ಹೇಳ್ಕೊಂಡು, ಕನಕದಾಸರ ಹೆಸರು ಹಾಕೊಂಡು ರಾಜಕಾರಣಕ್ಕೆ ಬಂದು ಎಲ್ಲ ಸಮಾಜವನ್ನು ತುಳಿಯಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ.
ಸ್ವಾಮಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ತಾವು ಎಲ್ಲಿ ನಾಮಿನೇಷನ್ ಮಾಡಿದ್ರಿ? ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೈಬಿಟ್ಟು ಎಲ್ಲಿ ನಾಮಿನೇಷನ್ ಮಾಡಿದ್ರಿ? ಕೇರಳದಲ್ಲಿ, ವಾಯನಾಡಿನಲ್ಲಿ ಹೋಗಿ ನಾಮಿನೇಷನ್ ಮಾಡಿದ್ರಿ. ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ, ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲಿ ಸೋಲ್ತಾರಂತ ಭಯಕ್ಕೋಸ್ಕರವಾಗಿ ಇವತ್ತು ವಾಯನಾಡಿನಲ್ಲಿ ಬಂದು ನಾಮಿನೇಷನ್ ಮಾಡಿದಲ್ಲ, ವಾಯನಾಡಿನಲ್ಲಿ ಬಂದು ನಾಮಿನೇಷನ್ ಮಾಡ್ತಾ ಇದ್ದಾರ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀವು ಒಂದು ಯೋಚನೆ ಮಾಡಿ, ಇಲ್ಲಿ ಕುರಿತಂತವರು ಯಾವುದೇ ಜಾತಿ ವ್ಯಕ್ತಿಗಳನ್ನು ನಮಗೆ ಗೊತ್ತಿಲ್ಲ. ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಈ ಭಾರತ ದೇಶದ ಮುದ್ದು ಮಕ್ಕಳು. ಈ ಭಾರತದಲ್ಲಿ ತಂದ ಪ್ರಥಮ ವ್ಯಕ್ತಿ. ನಾವೊಂದು ಯೋಚನೆ ಮಾಡಬೇಕು, ಭಾರತ ಗೆಲ್ಲಬೇಕಾ ಪಾಕಿಸ್ತಾನ ಗೆಲ್ಲಬೇಕನ್ನೋದು ಯೋಚನೆ ಮಾಡಿ. ಭಾರತ ಗೆಲ್ಲಬೇಕಾದ್ರಿಗಿನ ನರೇಂದ್ರ ಮೋದಿಜಿಗಳಿಗೆ ಬೆಂಬಲವನ್ನು ಕೊಡಿ. ಪಾಕಿಸ್ತಾನ ಗೆಲ್ಲಬೇಕಾದ್ರಿಗಿನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿ. ಭಾರತದಲ್ಲಿ ತಂದ ಪ್ರತಿಯೊಬ್ಬ ಪ್ರಜೆ ಇಲ್ಲೇ ಗಾಳಿ, ಇಲ್ಲೇ ಮಣ್ಣು, ಇಲ್ಲೇ ಎಲ್ಲ ಉಸಿರಾಟ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಜೈ ಅಂತ ಇದ್ರು. ಇವತ್ತು ಏನು ವಾಯನಾಡಿನಲ್ಲಿ ನಾಮಿನೇಷನ್ ಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಎಲ್ಲ ಪಾಕಿಸ್ತಾನ ಬಾವುಟಗಳು, ಪಾಕಿಸ್ತಾನ ರಾಷ್ಟ್ರ ನಮ್ಮ ಭಾರತದಲ್ಲಿದ್ದಂತಹ ಒಬ್ಬ ವ್ಯಕ್ತಿ 125 ಕೋಟಿ ಜನಸಂಖ್ಯೆ. ನಮ್ಮ ಭಾರತದಲ್ಲಿದ್ದಂತಹ ಜನಸಂಖ್ಯೆ 125 ಕೋಟಿ ಜನಸಂಖ್ಯೆ. ನಮ್ಮ ಭಾರತದಲ್ಲಿದ್ದಂತಹ ಯಾವ ವ್ಯಕ್ತಿಗೂ ಕೂಡ ಪಾಕಿಸ್ತಾನದಲ್ಲಿದ್ದಂತಹ ಪಾಕಿಸ್ತಾನ ಅಂತ ರಾಷ್ಟ್ರ ಒಂದು ಕೂದಲುಗಳು ಮಟ್ಟಕ್ಕಾಗಲ್ಲ, ಪಾಕಿಸ್ತಾನ ಅಂತ ರಾಷ್ಟ್ರ ನಮ್ಮ ಕೆಮ್ಮಿದ್ರೆ, ಭಾರತೀಯರು ಎಲ್ಲರಿಗೂ ಒಂದು ತರ ಕೆಮ್ಮಿದ್ರೆ ಇಡೀ ಪ್ರಪಂಚದಲ್ಲಿ, ಭೂಪಟದಲ್ಲಿ ಪಾಕಿಸ್ತಾನ ಇಲ್ಲದಂತಾಗುತ್ತೆ. ಪಾಕಿಸ್ತಾನ ಅಂತ ರಾಷ್ಟ್ರ ನಮಗೆ ಬೈ ಬೀಳಿಸ್ತೀರಿ, ಭಾರತಕ್ಕೆ ಬಾಂಬ್ ಹಾಕ್ತೀವಿ. ಭಾರತೀಯರು ಎಲ್ಲರೂ ಕೂಡ ಕೈಗೆ ಬಲ ಕರ್ಕುತ್ತಿರ್ತೇವೆ. ನಾವು 125 ಕೋಟಿ ಜನಸಂಖ್ಯೆ. ನಿಮ್ಮ ಜನಸಂಖ್ಯೆ ಅಷ್ಟು 25 ಕೋಟಿ ಜನಸಂಖ್ಯೆ. 125 ಕೋಟಿಯಲ್ಲಿ ನಾವು ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಸೇರಿದ್ರೆ ಕರ್ನಾಟಕ ಬೇಕಾಗಿಲ್ಲ. ನಾವು ಅರ್ಧ ಕರ್ನಾಟಕ ಸೇರಿದ್ರೆ ಪಾಕಿಸ್ತಾನದ ಭೂಪಟದಲ್ಲಿ ಇಲ್ಲ ಅಂತ ಮಾಡ್ತೀವಿ. ಇವತ್ತು ಪಾಕಿಸ್ತಾನ ರಾಷ್ಟ್ರ ಭಾರತ ಮೇಲೆ ಬಾಂಬ್ ಆಗ್ತದಂತೆ. ಸ್ವಾಮಿ, ಇವತ್ತು ಪಾಕಿಸ್ತಾನದ ನಾಯಕ ಯಾರು? ಪಾಕಿಸ್ತಾನದ ಲೀಡರ್ ಯಾರು? ನಮ್ಮ ದೇಶದಲ್ಲಿದ್ದಂತ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಲೀಡರು. ಪಾಕಿಸ್ತಾನದಲ್ಲಿ ಎಲ್ಲಿ ಬಾಂಬ್ ಹಾಕ್ಬೇಕು? ಚಿತ್ರದುರ್ಗದಲ್ಲಿ ಬಾಂಬ್ ಹಾಕ್ತೇನೋ? ನಾವು ಕಲ್ಲತ್ತ ಮಂದಿ, ಬಳ್ಳಾರಿ ಮಂದಿ, ಚಿತ್ರದುರ್ಗ ಮಂದಿ, ರೈತರು ಮಂದಿ, ನೀವು ಬಾಂಬ್ ಹಾಕಿದ್ರೆ ಕಲ್ಲುಗಳು ಹಾಕ್ತೀವಿ. ನಾವು ಎದಕ್ಕೆ ಬರಂತ ಮಂದಿ ಅಲ್ಲ, ನಾವು ಮಧುಕೇರಿ ನಾಯಕರ ವಂಶಸ್ಥರು. ನಾವು ಎದಕ್ಕೆ ಅದರಲ್ಲ, ಬ್ರಿಟಿಷ್ ಗುಂಡೇಟಿಗೆ ಎದುರಿಲ್ಲ, ಈ ಬಾಂಬ್ಗಳಿಗೆ ಎದುರ್ತೀವಿ. ಪ್ರಾಯಶಃ ನಾವೆಲ್ಲರೂ ಮೊದಲನೇ ಮಹಾಸಂಗ್ರಾಮ ನೋಡಿಲ್ಲ. ಈ 2019 ನಡೆಯುವಂತ ಚುನಾವಣೆ 2ನೇ ಮಹಾಸಂಗ್ರಾಮ ಆಗಬೇಕು. ಪಾಕಿಸ್ತಾನ ಬಾಂಬ್ ಹಾಕಿದ್ರೆ, ಡೆಲ್ಲಿ ಮೇಲೆ ಹಾಕಿದ್ರೆ ಯಾರು ಸಾಯ್ತಾರ? ಡೆಲ್ಲಿ ಮೇಲೆ ಹಾಕಿದ್ರೆ ನಾವು ಚಿತ್ರದುರ್ಗ ಮಂದಿ ಸಾಯ್ತೀವೇನು? ಡೆಲ್ಲಿಲಿದ್ದಂತ ರಾಹುಲ್ ಗಾಂಧಿ ನಿಮ್ಮ ನಾಯಕ ಸಾಯ್ತಾನ? ನಿಮ್ಮ ನಾಯಕ ಸಾಯ್ತಾನ, ನಾವು ಸಾಯಲ್ಲ. ನಿಮ್ಮ ಲೀಡರ್ ಸಾಯ್ತಾನ. ಇವತ್ತು ನಮಗೆ ಎದುರಿಸ್ತಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಈ ದೇಶದಲ್ಲಿದ್ದಂತ ಭ್ರಷ್ಟ ನಾಯಕರು, ಭ್ರಷ್ಟ ಪಕ್ಷಗಳು ಒಂದು ಕಡೆ ಆಗಿ ಏನು ಕುಂತಾವೋ, ಒಂದು ಕಾಲ ಇತ್ತು ಕಾಂಗ್ರೆಸ್ ಪಕ್ಷ ಸೋಲಿಸಬೇಕಂದ್ರೆ ಎಲ್ಲಾ ಪಕ್ಷಗಳು ಒಂದಾಗ್ತಿತ್ತು. ಇವತ್ತು ಬಿಜೆಪಿಯನ್ನು ಸೋಲಿಸಬೇಕಂದ್ರೆ ಈಗ ಎಲ್ಲಾ ಪಕ್ಷಗಳು ಒಂದಾಗ್ಯಾವ. ಅಲ್ಲಿ ನರೇಂದ್ರ ಮೋದಿಜಿ ಎದುರುಗಡೆ ಎಲ್ಲಾ ಪಕ್ಷಗಳು ಒಂದಾಗಿ ಏನ್ ಮಾಡ್ತಾವೆ? ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿ ಅವ್ರಿಗೆ ಯಾರಿಲ್ಲ, ಯಾರಿಲ್ಲ ಅಂತ ಇದ್ದಾರ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಬಳ್ಳಾರಿ ಬಂದಂತ ಟೈಮಲ್ಲಿ ಹೇಳ್ತಿದ್ರು, ರಾಮನವರು ಇವತ್ತು ಅವ್ರಿಗೇನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಂಗಿದ್ದಾರೆ ಅಂದ್ರೆ, ಸೋಮವಾರಕ್ಕೆ ಒಬ್ಬರು ಪ್ರಧಾನಮಂತ್ರಿ ಆಗ್ತಾರ, ಮಂಗಳವಾರಕ್ಕೆ ಒಂದು ಪ್ರಧಾನಮಂತ್ರಿ ಆಗ್ತಾರ, ಬುಧವಾರಕ್ಕೊಂದು ಪ್ರಧಾನಮಂತ್ರಿ ಆಗ್ತಾರ, ಗುರುವಾರಕ್ಕೊಂದು ಪ್ರಧಾನಮಂತ್ರಿ ಆಗ್ತಾರ, ಶುಕ್ರವಾರಕ್ಕೊಂದು ಪ್ರಧಾನಮಂತ್ರಿ ಆಗ್ತಾರ,
ಶನಿವಾರಕ್ಕೊಂದು ಪ್ರಧಾನಮಂತ್ರಿ ಆಗ್ತಾರ, ಸೋಮವಾರಕ್ಕೆ ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರ ಅಂತ ವ್ಯವಸ್ಥೆ ಅಲ್ಲಿರೋ ಕಾರಣ ದಯವಿಟ್ಟು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಈ ದೇಶದಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಸ್ವತಂತ್ರಕ್ಕೋಸ್ಕರ ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ನೀವು ನರೇಂದ್ರ ಮೋದಿ ಸಲುವಾಗಿ ಕೂಡ ಆ ರೀತಿ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ವಿನಂತಿ ಮಾಡ್ತಾ ಇದ್ದೀನಿ, ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಜಾತಿ ಧರ್ಮವನ್ನು ನೋಡಕ್ ಹೋಗಬೇಡಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗೆ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದನ, ಈ ದೇಶಕ್ಕೋಸ್ಕರವಾಗಿ ಕಾಂಗ್ರೆಸ್ ನಿರ್ಮೂಲನಾಗಬೇಕು, ಭಾರತೀಯ ಜನತಾ ಪಾರ್ಟಿ ಮುಂದಕ್ಕೆ ಬರಬೇಕಂತೇಳಿ ಅದಕ್ಕೋಸ್ಕರವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಹಿರಿಯರಾದಂತಹ ಸಿದ್ದೇಶ್ವರನವರು ಗೆಲ್ಲಬೇಕು, ನನ್ನ ಸೋದರಂತ ನಾರಾಯಣ ಸ್ವಾಮಣ್ಣವರು ಗೆಲ್ಲಬೇಕು, ಹಿರಿಯರಾದಂತಹ ಬಸವರಾಜಪ್ಪನವರುಗಳು ಗೆಲ್ಲಬೇಕೆಂದೇಳಿ ಕೈ ಮುಗಿದು ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.